ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ. ಇನ್ನು ಪ್ರತಿನಿತ್ಯ ಕೂಡ ನಮಗೆ ಸಾಕಷ್ಟು ಮಾಹಿತಿ ಮಾರ್ಗದರ್ಶನ ನೀಡ್ತಾ ಬಂದಿದ್ದೀರಾ. ವೀಕ್ಷಕರು ಕೂಡ ಕಮೆಂಟ್ಸ್ ಮುಖಾಂತರ ಅವರ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಪರವಾಗಿ ಕೂಡ ತಮಗೆ ಮೊದಲದಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನು ಪ್ರತಿಯೊಬ್ಬರಿಗೂ ಕೂಡ ಅವರು ಹಣವಂತರಾಗಬೇಕು, ಐಶ್ವರ್ಯವಂತರಾಗಬೇಕು, ಸಿರಿವಂತರಾಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸೊ ಇದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಆಗಬೇಕು ಅಂತಂದರೆ ನಾವು ಯಾವ ಒಂದು ರೆಮಿಡಿಯನ್ನು ಫಾಲೋ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಯಾರೋ ಒಬ್ಬಾತ ಈ ಬಹುಶಃ ಅದು ಕರ್ನಾಟಕ ತಮಿಳುನಾಡು ಬರ್ತಿದ್ದೇನೆ, ರಜನಿಕಾಂತ್ ಅವರು ಸಣ್ಣ ವಯಸ್ಸಿಂದ ಅವರು ಬಾಲ್ಯದಿಂದ ಹಿಡಿದು ಇಲ್ಲಿ ತನಕ ಯಾವ ಹಂತದಲ್ಲಿ ಯಾವ ಸ್ತರದಲ್ಲಿ ಸ್ಕೂಲು, ಅದಕ್ಕೂ ಮುನ್ನ ಬಾಲ್ಯದ ಫೋಟೋ, ಸ್ಕೂಲು, ಕಾಲೇಜು, ಅವರ ವೃತ್ತಿ, ಜೀವನ, ಮದುವೆ, ಅವರ ಇಲ್ಲಿರ್ತಕ್ಕಂಥ ಪಯಣ, ಇಲ್ಲಿ ತನಕ ಅಷ್ಟು ಫೋಟೋಗಳನ್ನ ಸಂಗ್ರಹಣೆ ಮಾಡಿದ್ದಾನೆ. ಬಹುಶಃ ಅದೊಂದು ಮನೆ ತುಂಬ ತುಂಬಿಸ್ಲಿಕ್ಕಿದೆ. ಒಂದು ಮನೆ ಪೂರ್ಣ ಗೋಡೆ ಖಾಲಿ ಮಾಡಿ ತುಂಬಿಸಿದಾನವ. ಅವನ ಮನೆ ಪೂರ್ತಿಯಾಗಿ 3 ಫ್ಲೋರ್ ಇದೆ. ಒಂದೇ ಒಂದು ಗೋಡೆ ಕಾಣಿಸಲ್ಲ ನಿಮಗೆ, ಪೂರ್ಣವಾಗಿ ತುಂಬಿಸಿ. ಅದೇ ಒಂದು ಫೋಟೋದಾಗ ಮತ್ತೊಂದು ಫೋಟೋ ಇರಲ್ಲ. ಅಷ್ಟೆಲ್ಲ ಬಾಲ್ಯ ಎಲ್ಲ ನೆನಪು ಮಾಡಿದ್ರೆ ಇಲ್ಲಿ ತನಕ ತೆಗೆದಿದ್ದಾರೆ. ಅವನಿಗೇನು ಹುಚ್ಚ ಗೊತ್ತಿಲ್ಲ ನೋಡಿ. ಅದೇ ಇದು ಅವನಾಗಂತ ಸಿರಿವಂತನಲ್ಲ. ಅವನು ಏನೋ ಅದನ್ನೆಲ್ಲ ಮಾಡಿದ್ದಾನೆ. ಯಾರೋ ಇದನ್ನು ಒಬ್ಬರು ರಜನಿಕಾಂತ್ಗೆ ತಲುಪಿಸಿದ್ದಾರೆ. ಸರ್, ನಿಮ್ಮ ದೊಡ್ಡ ಅಭಿಮಾನಿ ಅವನು, ತುಂಬ ಅಂದರೆ ತುಂಬ ದೊಡ್ಡ ಅಭಿಮಾನಿ ಅವನು. ನಿಮ್ಮ ಹತ್ರ ಕೂಡ ಅದು ಇದೆಯಲ್ಲೋ ಗೊತ್ತಿಲ್ಲ, ಅಷ್ಟು ಆ ಫುಟೇಜಸ್, ಆ ಫೋಟೋಸ್ ನಿಮ್ಮ ಹತ್ರ ಇಲ್ಲೋ ಇದೆಯಲ್ಲೋ ಗೊತ್ತಿಲ್ಲ, ಅಷ್ಟು ಇಮೇಜಸ್ ಅವನ ಬಳಿ ಇದೆ. ಯಾರವ ಅಂತೇಳಿ ನೋಡಬೇಕು. ಹಾಗೆ ಸ್ವಲ್ಪ ಯಾರೋ ವೀಡಿಯೋ ಮಾಡ್ಕೊಂಡು ಹೋಗಿದ್ರು, ತೋರಿಸಿದ್ರು. ನಾನು ಹೇಳ್ತಿರೋದು ಒಂದು 10 ವರ್ಷಗಳ ಹಿಂದಿನ ಮಾತಿದ್ದು. ಅದನ್ನು ನೋಡಿ ಬಹಳ ಖುಷಿ ಆಗ್ಬಿಡ್ತು ಅವರಿಗೆ. ಅವರ ತಾಯಿ ಸಣ್ಣ ಏಜಲ್ಲಿ ಎಲ್ಲೋ ತೆಗೆಸಿದ್ದು, ಅದು ಅವತ್ತಿನ ಕಾಲಕ್ಕಿದ್ದೆಲ್ಲ ಸ್ಟುಡಿಯೋ ಇತ್ತಲ್ಲ, ಕಪ್ಪು ಬಿಳುಪು ಸ್ಟುಡಿಯೋನ ಹೋಗಿತ್ತು ತೆಗಿಯೋದು, ಆನಂತರ ರೀಲ್ಗೆ ಹಾಕಿ ತೊಳೆಯೋದು, ಈ ಥರದ್ದು ಅಲ್ಲೆಲ್ಲ ತನಕ ಅವನು ಹೆಂಗೆ ಮಾಡ್ಕೊಂಡಿದ್ದನ್ನ ಗೊತ್ತಿಲ್ಲ. ಇಷ್ಟೆಲ್ಲ ಮಾಡಿಕೊಂಡಿದ್ದ ಆತನನ್ನು ಒಮ್ಮೆ ಬಂದು ಅವರೇ ದಿಟ್ಟಿಸಿ ಎಲ್ಲ ನಿಧಾನಕ್ಕೆ 2 ತಾಸು ನೋಡ್ತಾರೆ. 2 ತಾಸು ರಜನಿಕಾಂತ್ ಅವರೇ ಗಮನಿಸ್ಬಿಟ್ಟು ತುಂಬ ಖುಷಿ ವ್ಯಕ್ತಪಡಿಸ್ತಾರೆ. ಅವನು ಏನು ತೊಂದರೆ ಇರ್ತಾನೋ ಆ ತೊಂದರೆಯನ್ನು ನೀಗಿಸಿ ಅವನ ಜೀವನಕ್ಕೆ ಬೇಕಾದಷ್ಟು ಕೊಡುಗೆಯನ್ನು ಕೊಟ್ಟು ಹೋಗ್ತಾರೆ ರಜನಿಕಾಂತ್. ಇದನ್ನೆಲ್ಲ ಕೊಡ್ತಾರೆ ಅಂತೇನು ಮಾಡಲಿಲ್ಲ ಅವನು. ನೀವು ಚೆನ್ನಾಗಿ ನೆನಪಿಟ್ಕೋಬೇಕು. ಬಂದು ಕೊಡ್ತಾರಂತ ಆ ಅಭಿಮಾನವನ್ನು ವ್ಯಕ್ತಪಡಿಸೋದಿದೆಯಲ್ಲ, ಅಲ್ಲಿ ಭಗವಂತ ಕಾಣ್ತಾರಂತೆ. ಅವನು ಬಡವನೇ, ಆದರೆ ಗೊತ್ತಿಲ್ಲ ಭಗವಂತನ ಕೃಪೆ ಆಯಿತೆಂದರೆ ಯಾವ ಕ್ಷಣ ಏನು ಬೇಕಾದರೂ ಸಾಧ್ಯ ಇದೆ. ಅದಕ್ಕೆ ನೀವಂದ್ರೆ ಅದು ಸಿರಿವಂತರಾಗಬೇಕು, ಐಶ್ವರ್ಯವಂತರಾಗಬೇಕು ಅಂತ ಇಲ್ಲಿ ಒಂದು ಇಂಪಾರ್ಟೆಂಟ್ ಇದೆ ಇವರಿಗೆ, ಬಹಳ ಮುಖ್ಯವಾಗಿರುವಂಥದ್ದು. ಅದು ಕೂಡ ಇದೇ ಥರದ್ದು ಇದೆ. ಅದಕ್ಕೆ ನಾನು ಈ ಫೋಟೋ ಹೇಳ್ತಾ ಇದ್ದೀನಿ. ಇವರು ಯಾರ್ಯಾರಿಗೆ ಆ ಸಿರಿವಂತಿಕೆ ಹೋಗಬೇಕು ಅಂತ ಇರುತ್ತೋ, 5th ಸ್ಟ್ಯಾಂಡರ್ಡ್ ಇವರು ಓದಿದಾಗ ಮುಖ್ಯವಾಗಿರೋ ಘಟ್ಟ, ಅದು ಬಾಲ್ಯಾವಸ್ಥೆ ಮುಖ್ಯವಾಗಿರೋಂಥ ಘಟ್ಟ. ಎಷ್ಟು ಏಜ್ ಆದರೂ ಆಗಿರಲಿ ಅವರಿಗೆ, 5th ಸ್ಟ್ಯಾಂಡರ್ಡ್ ಓದಿದಾಗ ಯಾರು ಅವರಿಗೆ ಗುರುಗಳಾಗಿದ್ದರೋ ಆ ಗುರುಗಳ ಒಂದು ಫೋಟೋ. ನೆಕ್ಸ್ಟು ಇವರು 10th ಆದಾಗ ಯಾರು ಇವರಿಗೆ ಬೋಧನೆ, ಯಾರು ಮುಖ್ಯ ಗುರುಗಳು ಅಥವಾ ಅಷ್ಟು ಗುರುಗಳಾದರೂ ಅಭ್ಯಂತರವಿಲ್ಲ, ಆ ಗುರುಗಳ ಒಂದು ಫೋಟೋ. 10th ಸ್ಟ್ಯಾಂಡರ್ಡ್ ಓದುವಾಗ ಆ ಗುರುಗಳ ಫೋಟೋ. ಈಗ ಕಾಲೇಜು ಮುಗಿದಿದ್ದಾಗಿದೆ, ಕಾಲೇಜಲ್ಲಿ ನನಗೆ ಉತ್ತಮವಾಗಿ ದಾರಿ ತೋರಿಸಿದ ಗುರುಗಳು, ಅಥವಾ ಕಾಲೇಜು ಇಲ್ಲದೆ ನನಗೆ ವೈಯಕ್ತಿಕವಾಗಿ ಆಧ್ಯಾತ್ಮದಲ್ಲಿ ಮಾರ್ಗದರ್ಶನ ತೋರಿಸಿಕೊಟ್ಟ ಗುರುಗಳು. ಈ 3 ಜನ ಗುರುಗಳ ಫೋಟೋ ಇವರ ಮೊಬೈಲಲ್ಲಿ DP ಆಗಿ ಹಾಕ್ಕೊಳ್ತಾರಾ, ಅಥವಾ ಮೊಬೈಲಲ್ಲಿ ಇಟ್ಕೊಳ್ತಾರಾ, ಅಥವಾ ಒಂದು ಪಾಕೆಟಲ್ಲಿ ಇಟ್ಕೊಳ್ತಾರಾ, ಅದನ್ನು ನೋಡಬೇಕು. ಈ 3 ಜನರ ಫೋಟೋ ನೋಡಬೇಕು. ಇಲ್ಲಿ ನಾವು ಅಗ್ರಭಾಗ, ಮಧ್ಯಭಾಗ, ಅಂತ್ಯಭಾಗ ಕೈಯಲ್ಲಿ ನೋಡೋದು. ಹಾಗೇ ಗುರುಗಳು 5th ಸ್ಟ್ಯಾಂಡರ್ಡು, 10th ಸ್ಟ್ಯಾಂಡರ್ಡು, ಕಾಲೇಜದು ಈ ಫೋಟೋಸನ್ನು ನೋಡುವಂಥದ್ದು. ಇವ್ರಿಗೇನು ಬೇಕು, ಸಿರಿವಂತರನ್ನಾಗಿ ನನ್ನನ್ನು ಮಾಡುವಂಥ ಯೂನಿವರ್ಸ್ ಜೊತೆಗೆ ಮಾತಾಡ್ತಕ್ಕಂಥದ್ದು, ಈ ವಿಶ್ವಶಕ್ತಿ ಜೊತೆಗೆ ಅವರೆಲ್ಲ ಇದ್ದಾರೆ. ಬಹುಶಃ ಈಗ 5th ಸ್ಟ್ಯಾಂಡರ್ಡ್ ಗುರುಗಳು ಇರೋದಿಲ್ಲ. ಅವ್ರು ನೆನಪು ಮಾಡಿಕೊಳ್ಳೋದು, ಅವ್ರಿಗೆ ಒಂದು ಅಪ್ಲಿಕೇಶನ್ ಹಾಕ್ಕೊಳ್ಳೋದು, ಗುರುವೇ ನಾನು ಈ ಸ್ಥಿತಿಲಿದ್ದೇನೆ, ನನ್ನನ್ನು ಕಾಪಾಡ. ಯಾಕಂದರೆ ಧನಕಾರಕ ಅವನೇ ತಾನೇ, ಸಂಪತ್ತು ಕೊಡೋನು ಗುರು ತಾನೇ. ಗುರು ವರ್ಣಮಾಲೆಯಂ ಕಲಿಸಿದಾತನ ಗುರು, ವರ್ಣಮಾಲೆ ಕಲಿಸಿದಾತನು ಕೂಡ ಗುರು ಆಗಿರುತ್ತಾನೆ. ಈ ಗುರುಗಳ ಕೈ ಹಿಡಿದಿಲ್ಲ ಅಂದರೆ ಆ ಗುರುಗಳ ಕೈ ಹಿಡಿತಾರೆ, ಆ ಗುರುಗಳು ಕೈ ಹಿಡಿದಿಲ್ಲ ಅಂದರೆ ಈ ಗುರುಗಳು ಕೈ ಹಿಡಿತಾರೆ. ಅದಕ್ಕಾಗಿ ಅವರನ್ನು ನೆನಪು ಮಾಡ್ಕೊಂಡು ಹೋಗ್ತಕ್ಕಂತಹದ್ದು, ಸಿರಿ ಸಂಪತ್ತನ್ನು ಪಡೆದುಕೊಳ್ತಕ್ಕಂಥದ್ದು. ಯಾವಾಗ ಗುರುಗಳನ್ನ ನೆನಪು ಮಾಡ್ಕೊಳ್ಳೋದು, ಆ ನಂತರ ಲಕ್ಷ್ಮಿ ಫೋಟೋ ನೋಡೋದು, ಗುರುಗಳನ್ನ ನೋಡೋದು, ಲಕ್ಷ್ಮಿ ಫೋಟೋ ನೋಡೋದು. ಓಂ ಮಹಾದೇವಿಯೇ ಚ ವಿದ್ಮಹೇ
ಸರ್ವಶಕ್ತಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಮಂತ್ರವನ್ನು ಹೇಳ್ಕೊಳ್ತೀರಿ. ಈ ಸರ್ವಶಕ್ತಿಗಳು ಕೂಡ ಗುರುಗಳು ನೋಡಿದ್ದಾರೆ. ಮೇನ್ ಒರಿಜಿನಲ್ ಆಗಿ ಈ ಗುರುಗಳನ್ನ ಯಾರು ನೆನಪು ಮಾಡ್ಕೊಳ್ತಾರೆ ಇದು ನಾನು ತುಂಬ ಗಮನಿಸಿದ್ದೀನಿ. ತುಂಬ ಜನಕ್ಕೆ ಈ ಪದ್ಧತಿ ಹೇಳ್ಕೊಟ್ಟಿದ್ದೆ ನಾನು. ಈ ಪದ್ಧತಿ ಹೇಳಿಕೊಟ್ಟವರಿಗೆ ಅವ್ರಿಗೆ ಎಷ್ಟು ಖುಷಿಯಿಂದ ಗುರುಗಳೇ ನಮಗೆ ಸಿರಿ ಸಂಪತ್ತು ಬಂದಿಲ್ಲ ಅಂತ ಪರವಾಗಿಲ್ಲ, ನಮಗೊಂದು ಅವೇರ್ನೆಸ್ ಕೊಟ್ಟರೆ ನೀವು ನಿಜ, ಅದು ನಾವು ಋಣದಲ್ಲಿದ್ದೀವಿ. ನನಗೆ ಆ 5th ಸ್ಟ್ಯಾಂಡರ್ಡ್ ಪಾಠ ಮಾಡಿದ ಗುರುಗಳು ನೆನಪು ಇರಲಿಲ್ಲ, ಅವರು ಬಹಳ ದುಃಖದಲ್ಲಿದ್ದಾರಂತೆ. ಈಗ ಹೋಗಿ ನೋಡಿ ನಾನೆಲ್ಲ ಕಾಳಜಿ ವಹಿಸ್ತಾ ಇದ್ದೀನಿ, ನನಗೆ ತೃಪ್ತಿ ಇದೆ, ಅಷ್ಟು ಸಾಕು. ಅವ್ರ ಸೇವೆ ಮಾಡ್ತೀನಂದ್ರೂ ಕೂಡ ನೀವು ಸಿರಿವಂತರಾಗ್ತೀರಿ, ಬರೆದಿಟ್ಕೊಳ್ಳಿ. ಖಂಡಿತ ಗುರುಗಳೇ. ಸೊ ಜೀವನದಲ್ಲಿ ನಾವು ಕೂಡ ಸಿರಿವಂತರಾಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನೀವು ಕೂಡ ಸಿರಿವಂತರಾಗಬೇಕು ಅಂತಂದರೆ ಗುರುಗಳು ಈ ವಿಡಿಯೋನಲ್ಲಿ ತಿಳಿಸಿರುವಂಥ ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.